ಒಂದಿನ ಚುಂಗಿ ಮತ್ತೆ ಮುಂಗಿ ಕಳ್ತನ ಮಾಡ್ಬೇಕು ಅಂತ ಅರಮನೆಗ್ ನುಗ್ಗಿದ್ರು. ಇವತ್ತಂತೂ ನಾವು ದೊಡ್ಡ ಕೆಲ್ಸಕ್ಕೆ ಕೈ ಹಾಕ್ತೀವಿ. ಈ ಚಿಕ್ಕ ಚಿಕ್ಕ ಕೈಗಳಲ್ಲಿ ದೊಡ್ಡ ಕೆಲಸ ಹೆಂಗಣ್ಣ ಮಾಡೋದು? ಹೀಗೆ ಯಾರದು? ಸೈನಿಕರೇ, ನನ್ನ ಕೊಠಡಿಗೆ ಯಾರೋ ಬಂದಿದ್ದಾರೆ ನೋಡಿ. ಯುವರಾಜರ ಕೊಠಡಿಯಲ್ಲಿ ಕಳ್ಳತನನ? ಕಳ್ತನನ? ಎಂತ ಕಳ್ತನ? ನಾವಂತೂ ಯುವರಾಜರಿಗೆ ಕತೆ ಹೇಳೋದಿಕ್ ಬಂದಿದ್ವಿ ಅಲ್ವಾ ಮುಂಗಿ? ಕಥೆನಾ? ಹಾ, ಯುವರಾಜರಿಗೆ ಕತೆ ಹೇಳುವಂತ ಎಷ್ಟೋ ವರ್ಷಗಳ ನಮ್ಮ ಕನಸು ಇವತ್ತು ನನಸಾಗ್ತಿದೆ. ನಮ್ಗೆ ಸುಳ್ಳು ಹೇಳ್ತೀರಾ? ಇಷ್ಟೊತ್ನಲ್ಲಿ ಕತೆ ಹೇಳೋದಿಕ್ಕೆ ಯಾರಾದ್ರೂ ಕಿಟಕಿಯಿಂದ ಬರ್ತಾರಾ? ಹಗ್ಲೊತ್ತು ಬರೋದಿಕ್ಕೆ ಬಾಗ್ಲಿಂದ ಬಿಡೋಲ್ಲ ನೀವು, ಮತ್ತೆ ರಾತ್ರಿ ಹೊತ್ತು ಕಿಟಕಿಯಿಂದ. ಯುವರಾಜರೇ, ಇದು ಅನ್ಯಾಯ ಅಲ್ವಾ? ನಾವು ಕಥೆಗೆ ಅನ್ಯಾಯ ಆಗೋದಕ್ ಬಿಡೋದಿಲ್ಲ. ನೀನ್ ಕಥೆನ ಹೇಳು. ಕೆಲವು ವರ್ಷಗಳ ಹಿಂದೆ ನಿಮ್ಮ ಹಾಗೇನೆ ಒಬ್ಬ ಒಳ್ಳೆ ಯುವರಾಜ ಇದ್ದ. ವಿಜಯನಗರದ ಯುವರಾಜನಿಗೆ ಕಥೆ ಕೇಳೋದು ಅಂದ್ರೆ ತುಂಬಾನೇ ಇಷ್ಟ ಆಗಿತ್ತು. ಅವನ್ ಯಾವಾಗ್ಲೂ ಎಲ್ ಬೇಕಾದ್ರೂ ಕತೆ ಕೇಳೋದಿಕ್ಕೆ ತಯಾರಾಗ್ತಿದ್ದ. ವಾ ವಾ, ಕಥೆ ಅಂತೂ ಅದ್ಭುತವಾಗಿತ್ತು. ಇಷ್ಟು ರಾತ್ರಿ ಹೊತ್ತಲ್ಲಿ ನಾನ್ ನಿನಗೆ ಏನ್ ಬಹುಮಾನ ಕೊಡ್ಲಿ? ಈ ಸರ ಕೊಡ್ಬೋದಲ್ಲ ಯುವರಾಜರೇ? ಕೇವಲ ಈ ಸರ ಯಾಕೆ? ನೀನ್ ಇಲ್ಲಿಂದ ಏನ್ ಬೇಕೋ ಅದನ್ನ ತಗೊಂಡು ಹೋಗ್ಬಹುದು. ನಾವಂತೂ ಅದ್ಭುತನೇ ಮಾಡ್ಬಿಟ್ವಿ. ಯುವರಾಜ ಕತೆ ಕೇಳೋ ಅಭ್ಯಾಸದಿಂದ ಎಲ್ರಿಗೂ ಚಿಂತೆ ಆಗಿತ್ತು. ರಾಜ ಮತ್ತೆ ರಾಣಿಗೆ ಅವರ ಮಂತ್ರಿ ಸಾರಂಗ ಒಂದು ಸಲಹೆ ಕೊಟ್ಟ. ಮಹಾರಾಜ್ರೆ, ನಾವ್ ಯಾಕೆ ಯುವರಾಜರ ಗಮನನ ಕತೆ ಕಡೆಯಿಂದ ಜವಾಬ್ದಾರಿಗಳನ್ನ ಕೊಟ್ಟು ದೂರ ಮಾಡಬಾರ್ದು? ಇದರಿಂದ ಅವ್ರ ಗಮನ ಕೂಡ ಬೇರೆ ಕಡೆ ಹೋಗುತ್ತೆ, ಮತ್ತೆ ಕತೆ ಕೇಳೋ ಅಭ್ಯಾಸ ಕೂಡ ಕಡಿಮೆ ಆಗತ್ತೆ. ಇದಂತೂ ಒಳ್ಳೆ ಉಪಾಯನೇ ಸಾರಂಗ. ದರ್ಬಾರ್ನಲ್ಲಿ ನಾಳೆಯಿಂದ ಜನಗಳ ಸಮಸ್ಯೆನ ಯುವರಾಜನೇ ನೋಡ್ಕೊಳ್ತಾನೆ. ಶುರು ಮಾಡ್ಕೊಳ್ಳಿ. ಯುವರಾಜ, ಉಡಂಕ ನನ್ನ ತರಕಾರಿ ತಗೊಂಡು ಅದಕ್ಕೆ ದುಡ್ಡನ್ನೇ ಕೊಡ್ತಾ ಇಲ್ಲ ಇವಾಗ. ಅಯ್ಯೋ, ಸುಳ್ಳು ಹೇಳ್ತಿದ್ದಾಳೆ ಯುವರಾಜ ಇವಳು. ನಾನ್ ಏನೇ ನಿರ್ಧಾರ ತಗೋಬೇಕು ಅಂದ್ರು ಕಥೆ ಪೂರ್ತಿ ಕೇಳದ್ಮೇಲೆ ತಗೊಳ್ಳೋದು. ಏನೋ ಕಥೆನಾ? ಆದ್ರೆ ನಾವಂತೂ ಇಲ್ಲಿ ನಮ್ಮ ಸಮಸ್ಯೆ ಹೇಳೋದಿಕ್ ಬಂದಿತ್ತು. ನನ್ನ ದುಡ್ಡಿನ ಮೇಲಾಣೆ. ಇವ್ರನ್ನ ಈಗ್ಲೇ ಕಾರಾಗೃಹಕ್ಕೆ ಹಾಕಿ. ನಾನ್ ನನ್ನ ಸಮಸ್ಯೆ ಹೇಳೋದಿಕ್ ಬಂದಿದ್ದೀನಿ ಯುವರಾಜರೇ. ಕಥೆ ತಂದಿದ್ಯೋ ಇಲ್ವೋ? ಕತೆನಾ? ಯುವರಾಜರೇ, ನಾವ್ ಯಾವ ತಪ್ಪು ಮಾಡಿಲ್ಲ. ಯುವರಾಜ ಕಷ್ಟಗಳು ಕೇಳೋದಿಕ್ಕಲ್ಲ, ಕತೆಗಳು ಕೇಳೋದಿಕ್ಕೆ ಕೂತಿದ್ದ ಅಲ್ಲಿ. ಸಾರಂಗನ ಈ ಉಪಾಯ ಕೂಡ ಕೆಲ್ಸಕ್ ಬರ್ಲಿಲ್ಲ. ಅದು ಅಲ್ದೆ ಒಂದ್ ಹೊಸ ಸಮಸ್ಯೆ ಶುರು ಆಯ್ತು. ಯುವರಾಜ ಒಂದು ನಿರ್ಧಾರ ಮಾಡ್ದ. ಇನ್ಮೇಲೆ ಅವನು ದರ್ಬಾರ್ನಲ್ಲಿ ಕತೆ ಕೇಳ್ತಾನೆ ಅಂತ. ಇಷ್ಟ ಆದ್ರೆ ಅವನು ಅವ್ರಿಗೆ ಬಹುಮಾನನೂ ಕೊಡ್ತಾನೆ ಅಂತ. ಅದಾದ್ಮೇಲೆ ಮಾರನೇ ದಿನಾನೇ ಯುವರಾಜನಿಗೆ ಕತೆ ಹೇಳೋದಿಕ್ಕೆ ಮತ್ತೆ ಅವನಿಂದ ಬಹುಮಾನ ಪಡ್ಕೊಳ್ಳೋದಿಕ್ಕೆ ಆ ಊರಿನ ಜನ ಎಲ್ಲ ಬಂದಿದ್ರು. ಕೆಲವೊಬ್ರು ಮಾಟ ಮಂತ್ರ ಕತೆ ಹೇಳಿ ಬಹುಮಾನ ಪಡ್ಕೋತಿದ್ರು. ಇನ್ ಕೆಲವರು ದೆವ್ವದ ಕತೆ ಹೇಳಿ ಪಡ್ಕೋತಿದ್ರು. ಕತೆ ಕೇಳೋ ಈ ಹವ್ಯಾಸ ತುಂಬಾ ದಿನ ನಡೀಲಿಲ್ಲ. ಜನಗಳ ಹತ್ರ ಕಥೆಗಳೇ ಮುಗ್ದೋಗ್ಬಿಟ್ಟಿತ್ತು. ಆಗ ಅವರು ಹಳೇ ಕಥೆಗಳನ್ನೇ ಹೊಸ ರೀತಿಲಿ ಹೇಳೋದಿಕ್ಕೆ ಶುರು ಮಾಡ್ಕೊಂಡ್ರು. ಈ ಕಥೆನ ನೀನು ಮುಂಚೆನೆ ಹೇಳಿದ್ಯಾ ತಾನೇ? ಸೈನಿಕರೇ, ಇವನನ್ನ ಕಾರಾಗೃಹಕ್ಕೆ ಹಾಕಿ. ನಡಿ. ಈ ಕಥೆನೂ ಕೇಳಿದಿನಲ್ಲ. ಸೈನಿಕರೇ, ಎಲ್ರೂ ಬಂದು ಹೇಳಿದ ಕಥೆನೆ ಯಾಕೆ ಹೇಳ್ತಿದ್ದಾರೆ? ನೀವು ನನ್ನನ್ನ ಕರೆದ್ರ ಯುವರಾಜರೇ? ಮಂತ್ರಿಗಳೇ, ಏನಾಗಿದೆ ಈ ಜನಗಳಿಗೆ? ಯಾರಾದ್ರೂ ಬಂದು ಹೇಳಿರೋ ಕಥೆಗಳನ್ನೇ ಹೇಳ್ತಿದ್ದಾರೆ ಅಥವಾ ಇನ್ನೊಬ್ಬ ಬಂದು ಚಿಕ್ಕ ಕಥೆನ ಹೇಳ್ತಾನೆ? ನಾನು ದೊಡ್ಡ ಕಥೆನ ಕೇಳಬೇಕು. ಅದು ಎಷ್ಟೇ ತಿಂಗಳಾದ್ರೂ ಮುಗಿಲೇಬಾರ್ದು. ಅಂಥ ಕಥೆನ ಯಾರು ಕೇಳಿಸ್ತಾರೋ ಅವರಿಗೆ ಅರ್ಧ ರಾಜ್ಯವನ್ನೇ ಕೊಟ್ಟು ಬಿಡ್ತೀನಿ. ಈ ಸುದ್ದಿನ ಎಲ್ರಿಗೂ ತಲುಪಿಸ್ಬಿಡಿ. ಕಥೆ ಹೇಳಿ ಬಹುಮಾನ ತಗೊಳ್ಳೋದೇನೋ ಸರಿ ಇತ್ತು.
ಆದ್ರೆ ಕತೆ ಕೇಳಿ ಅರ್ಧ ರಾಜ್ಯನೇ ಕೊಡೋದು ಅಂದ್ರೆ ಯಾಕೋ ಸಮಸ್ಯೆ ತುಂಬಾ ದೊಡ್ಡದಾಗ್ತಾನೇ ಇತ್ತು. ಸಾರಂಗ ಯುವರಾಜನಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ನಿರ್ಧಾರ ಮಾಡ್ದ. ಊರಿಗೆ ಉಪಕಾರಿ ಆದ್ರೂ ಮನೆಗೆ ಮಾರಿ ಅನ್ನೋ ಗಾದೆ ಮಾತಿದೆ. ಮಾತು ಆಡಿದರೆ ಹೋಯ್ತು, ಕತೆ ಹೇಳಿದರೆ ಮುಗೀತು. ಹೋಗಿ ಯುವರಾಜನಿಗೆ ಹೇಳಿ ನಾನು ಅವ್ರಿಗೆ ದೊಡ್ಡ ಕತೆ ಹೇಳಕ್ ಬಂದಿದ್ದೀನಿ ಅಂತ. ಯುವರಾಜ್ರೆ, ನಿಮಗೋಸ್ಕರ ಒಂದು ದೊಡ್ಡ ಕತೆ ಇದೆ. ಹ ದೊಡ್ಡ ಕಥೆನಾ? ನಿಮ್ಮ ಪರಿಚಯ ತಿಳಿಸಿ ಮಹಾಶಯರೇ. ನನ್ನ ಪರಿಚಯನ ಮಾಡ್ಕೊಡೋದಿಕ್ ಶುರು ಮಾಡಿದ್ರೆ ನಾನು ಯಾವಾಗ ಕತೆ ಹೇಳೋದು? ನಾನು ಹೇಳೋ ಕತೆನ ನೀವು ನನ್ನ ಪರಿಚಯ ಅಂತಾನೆ ಕೇಳಿಸ್ಕೊಳ್ಳಿ. ಹಾಗಾದ್ರೆ ಶುರು ಮಾಡಿ. ತುಂಬಾ ವರ್ಷಗಳ ಹಿಂದಿನ ಮಾತು. ಒಬ್ಬ ರೈತನ ಕಷ್ಟ ಫಲ ಕೊಡ್ತು. ಅವನ ಹೊಲದಲ್ಲಿ ಕಬ್ಬಿನ ಬೆಳೆ ತುಂಬಾ ಚೆನ್ನಾಗಿ ಬಂದಿತ್ತು. ಕಬ್ಬಿಂದ ಬಂದಿರೋ ಸಕ್ಕರೆಯನ್ನ ಚೀಲಗಳಲ್ಲಿ ತುಂಬಿ ಏನೋ ತೊಂದರೆ ಆಗದೆ ಇರೋ ಹಾಗೆ ಅದನ್ನೆಲ್ಲ ಒಂದು ಕೊಠಡಿಯಲ್ಲಿ ಇಟ್ಟ. ಮತ್ತೆ ಕೊಠಡಿಯಲ್ಲಿ ಯಾರಿದ್ರು ಹೇಳಿ? ಯಾರಿದ್ರು? ಇರುವೆಗಳ ರಾಜ. ಸಕ್ಕರೆ ರಾಶಿ ಅವನ ಮುಂದೆ ಇತ್ತು, ಹಸಿವು ಅವನ ಒಳಗಡೆ ಇತ್ತು. ಅವನು ಸಕ್ಕರೆಯ ಒಂದು ಕಾಳನ್ನ ಎತ್ಕೊಂಡು ಅಲ್ಲಿಂದ ಹೊರಟೋದ. ಮತ್ತೆ ಇನ್ನೊಬ್ಬ ಬಂದ. ಕಥೆ ಕೇಳ್ತಾ ಕೇಳ್ತಾ ರಾತ್ರಿ ಆಗೋಯ್ತು. ಆದ್ರೆ ಸಾರಂಗ ತನ್ನ ಕತೆನ ಹೇಳ್ತಾನೇ ಹೋಗ್ತಿದ್ದ. ಮತ್ತೆ ಅವನು ಬಚ್ಚಿಟ್ಕೊಂಡು ಯಾರು ಬಚ್ಚಿಟ್ಕೊಂಡಿದ್ದ? ಇರುವೆ. ಅದು ಕೂಡ ಒಂದು ಕಾಳನ್ನ ಎತ್ಕೊಂಡು ಹೋಯ್ತು. ಹೀಗೆ ಕತೆ ಕೇಳ್ತಾ ಕೇಳ್ತಾ 2 ದಿನಗಳು ಕಳೀತು. ಆದ್ರೆ ಸಾರಂಗನ ಕತೆ ಮುಗಿತಾನೇ ಇರ್ಲಿಲ್ಲ. ಹಾಗೆ ಓಡ್ತಾ ಓಡ್ತಾ ಇನ್ನೊಬ್ಬ ಬಂದ. ಯಾರು? ಇರುವೆ. 2 ದಿನ ಆಯ್ತು. ಕೆಲವು ಇರುವೆಗಳು ಬಚ್ಚಿಟ್ಕೊಂಡು ಕೆಲವು ಇರುವೆಗಳು ಓಡ್ತಾ ಬರ್ತಿವೆ. ಮುಂದೆ ಏನಾಗುತ್ತೆ? ಆ ರೈತನ ಕಥೆ ಏನು? ಓ, ಅವನು ಮತ್ತೆ ಬಂದ. ಯಾರು? ರೈತಾನ? ಅಲ್ಲ, ಅವನೇ ಇರುವೆಗಳ ರಾಜ. ಮೊದಲನೇ ಕಾಳು ತಗೊಂಡೋಗಿದ್ನಲ್ಲ ಅವನು. ಅವ್ನ್ ಮತ್ತೆ ಕಾಳು ತಗೊಂಡು ಹೋಗ್ತಾನ? ಹಾ, ಇರುವೆಗಳು ಇದ್ನೇ ಅಲ್ವಾ ಮಾಡೋದು. ಸಾಕು, ಈಗ ನಿಮ್ ಕಥೆ ನಿಲ್ಸಿ. ನನಗಿನ್ ಯಾವ ಕಥೆನೂ ಕೇಳಬೇಕಾಗಿಲ್ಲ. ನೀವ್ ಹೇಳ್ದಂಗೆ ಆಗ್ಲಿ ಯುವರಾಜ್ರೆ, ಆದ್ರೆ ನನ್ನ ಕತೆ ಇನ್ನೂ ಪೂರ್ತಿ ಆಗಿಲ್ಲ. ಕತೆ ಕೇಳೋದಿಕ್ಕೆ ನೀವು ಹಿಂಜರಿತಾ ಇದ್ದೀರಾ. ಅಂದ್ರೆ ಇದ್ರಲ್ಲಿ ನಾನು ಗೆದ್ದೆ. ಆದ್ರಿಂದ ನೀವು ನಿಮ್ಮ ರಾಜ್ಯದಲ್ಲಿ ಅರ್ಧ ರಾಜ್ಯನ ನನಗ್ ಕೊಡ್ಬೇಕು. ಯುವರಾಜನ್ಗೆ ಸ್ವಲ್ಪನೂ ಅರಿವಿರ್ಲಿಲ್ಲ. ಅವನ್ಗಿರೋ ಕತೆ ಕೇಳೋ ಹವ್ಯಾಸದಿಂದ ಇಷ್ಟೆಲ್ಲ ತೊಂದ್ರೆ ಆಗತ್ತೆ ಅಂತ. ಅವನು ತನ್ನ ಅರ್ಧ ರಾಜ್ಯವನ್ನು ಬಿಟ್ಕೊಡ್ಬೇಕಾಗತ್ತೆ ಅನ್ನೋದನ್ನ. ಆದ್ರೆ ಅವ್ರು ಕೊಟ್ಟಿರೋ ಮಾತನ್ನ ಅವ್ರು ಉಳಿಸ್ಕೊಳ್ಳೇಬೇಕಾಗಿತ್ತು. ಮಹಾಮಂತ್ರಿ ನೀವು? ಮಂತ್ರಿಗಳೇ, ನೀವ್ ಇದನ್ನೆಲ್ಲ ಅರ್ಧ ರಾಜ್ಯ ಪಡ್ಕೊಳ್ಳೋಕೋಸ್ಕರ ಮಾಡಿದ್ದ? ಇಲ್ಲ ಯುವರಾಜ, ರಾಜ್ಯ ಬೇರೆಯವ್ರ ಕೈಗೆ ಹೋಗ್ದಂಗೆ ಕಾಪಾಡಿದ್ದು. ನನ್ನನ್ನ ಕ್ಷಮಿಸ್ಬಿಡಿ ಮಹಾಮಂತ್ರಿಗಳೇ. ವಿಜಯನಗರದ ಕೆಲವು ವ್ಯಕ್ತಿಗಳು ಎಷ್ಟು ಸೋಂಬೇರಿಗಳಾಗಿದ್ರು ಅಂದ್ರೆ ಅವ್ರ ಕೆಲ್ಸ ಮಾಡೋದಿರ್ಲಿ, ಅವ್ರ ಕೆಲ್ಸದ ಬಗ್ಗೆ ಯೋಚನೆ ಮಾಡೋದೇ ಸೋಂಬೇರಿತನ. ಅಲ್ಲಿದ್ದ ಸೋಂಬೇರಿಗಳು ಅವರು ಸೋಂಬೇರಿಗಳ ಸಂಘನೇ ಮಾಡ್ಕೊಂಡಿದ್ರು. ಅಲ್ಲಿದ್ದ ಸೋಂಬೇರಿಗಳೆಲ್ಲ ಸೇರ್ಕೊಂಡು ಕೆಲ್ಸಕ್ ಬಾರ್ದಿರೋ ಮಾತುಗಳನ್ನೆಲ್ಲ ಮಾತಾಡ್ಕೋತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಮಾಡೋಕ್ ಬೇರೆ ಕೆಲ್ಸನೇ ಇರ್ಲಿಲ್ಲ. ಈ ಕಾರಣದಿಂದ ಅವ್ರ ಮನೆ ಕೆಲ್ಸ ಎಲ್ಲ ಅವ್ರ ಮನೆ ಹೆಂಗಸರೇ ಮಾಡ್ತಾ ಇದ್ರು. ಈ ಮೋಡಗಳು ಕೂಡ ಈಗಲೇ ಆ ಕಡೆ ಹೋಗ್ಬೇಕಿತ್ತ? ಇವು ನೆಮ್ಮದಿಯಾಗಿ ನಿದ್ದೆ ಮಾಡೋದಿಕ್ಕೂ ಬಿಡೋದಿಲ್ವಲ್ಲಪ್ಪ. ಕಾವೇರಿ, ಸ್ವಲ್ಪ ನೀರು ಕೊಡೆ. ನನಗೆ ತುಂಬಾನೇ ಬಾಯಾರಿಕೆ ಆಗ್ತಾ ಇದೆ ಕಣೆ. ಅಯ್ಯೋ, ಅಲ್ಲೇ ಇಟ್ಟಿದ್ದೀನಲ್ಲ ನೀರ್ನ. ಮನೇಲಿ ಒಂದು ಕೆಲ್ಸ ಅಂತೂ ಮಾಡಲ್ಲ. ಕೊನೆ ಪಕ್ಷ ನೀರಾದ್ರೂ ಎತ್ಕೊಂಡು ಕುಡಿರಿ. ಆಹಾ, ಕುಡಿತೀನಿ ಕಣೆ ನೆಮ್ಮದಿಯಾಗಿ. ಹೇ, ಕುಡಿತೀನಿ ನೋಡು.
ಅಯ್ಯೋ, ಆ ಮಂಕ್ರಿನ ತಲೆ ಮೇಲೆ ಇಟ್ಕೊಳಕ್ ಕೊಟ್ಟಿಲ್ಲ. ತೋಟದಿಂದ ತರಕಾರಿ ತರೋದು ಕೊಟ್ಟಿರೋದು. ಆದ್ರೆ ನಿನಗೆ ನಿದ್ದೆ ಮಾಡೋದ್ರಲ್ಲಿ ಪುರ್ಸೋದ್ ಸಿಕ್ಕಿದ್ರೆ ತಾನೇ. ಈಗ ನಾನೇ ಹೋಗ್ಬೇಕಾಗ್ ಬಂದಿದೆ. ಅಲ್ವೇ, ನಾನು ಕೆಲಸ ಮಾಡಿದ್ರೆ ಆಗ ಮಾತ್ ಯಾರೇ ಆಡ್ತಾರೆ ನೆಮ್ಮದಿಯಾಗಿ. ಅಯ್ಯೋ ಕಾವೇರಿ, ಇವತ್ತು ನೀನೊಬ್ಳೇ ಬಂದಿದ್ಯಾ? ಯಾಕೆ ಬ್ರಿಡ್ಜ್ ಬಂದಿಲ್ವಾ? ಅಯ್ಯೋ, ಬ್ರಿಡ್ಜಾ? ಸಾಧ್ಯ ಆದ್ರೆ ಅವರು ತಮ್ ಕೈಯಾರೆ ಊಟ ಕೂಡ ತಿನ್ನಲ್ಲ. ಹೋಗ್ಲಿ ಬಿಡಿ. ಹೌದು, ನಿಮ್ ಗಂಡಂದಿರ್ ಯಾಕೆ ಬಂದಿಲ್ಲ? ಅಯ್ಯೋ, ನನ್ ಗಂಡ ನಿಮ್ ಬ್ರಿಡ್ಜ್ಗಿಂತ ಏನ್ ಕಮ್ಮಿ ಇಲ್ಲ ಬಿಡು. ಅವನ್ನ ಹಗ್ಗದಿಂದ ಕಟ್ಟಿ ಎಳಿಬೇಕಾಗತ್ತೆ. ಎಲ್ರ ಕತೆನೂ ಇದೇ ಆಗಿದೆ. ಒಬ್ರಿಗಿಂತ ಒಬ್ರು ಸೋಂಬೇರಿಗಳಾಗಿದ್ದಾರೆ. ನನ್ ಗಂಡ ಮಾಡೋ ಕೆಲ್ಸದಿಂದ ನನಗ್ ತಲೆ ಕೆಟ್ಟ ಹೋಗಿದೆ. ಮನೆಯಲ್ಲಿ ಒಂದು ಕೆಲ್ಸ ಕೂಡ ಮಾಡಲ್ಲ. ಎಲ್ಲಾನು ನಾನೇ ಮಾಡ್ಬೇಕು. ನಾನು ಕೂಡ ಇದಕ್ಕೇನಾದ್ರೂ ಒಂದ್ ದಾರಿ ಮಾಡ್ಲೇಬೇಕು. ಈ ದೂರನ್ನ ನಾವು ಯಾಕೆ ಮಹಾರಾಜ್ ವಿದ್ಯಾಧರ್ಗೆ ಹೇಳ್ಬಾರ್ದು? ಅವ್ರ ನಮ್ಮ ಮಾತನ್ನ ಖಂಡಿತ ಕೇಳ್ತಾರೆ. ನೀನ್ ಹೇಳ್ತಿರೋದು ಸರಿಯಾಗಿದೆ. ಅವರೆಲ್ಲರೂ ಸೇರಿ ಅವ್ರವ್ರ ಸಮಸ್ಯೆಗಳನ್ನ ಚೀಟಿಲ್ ಬರೆದು ಮಹಾರಾಜನಿಗೆ ಕೊಟ್ರು. ತುಂಬಾ ದಿನಗಳಾಯ್ತು. ಮಹಾರಾಜನಿಂದ ಯಾರೇ ವ್ಯಕ್ತಿಗಳು ಬರ್ಲಿಲ್ಲ, ಅವ್ರ ಸಮಸ್ಯೆನೂ ಪರಿಹಾರ ಆಗ್ಲಿಲ್ಲ. ಹಾಗಾಗಿ ಅವ್ರ ಜೀವನದಲ್ಲಿ ಯಾವ ಬದಲಾವಣೆನೂ ಆಗ್ಲಿಲ್ಲ. ಈಗ ನಾನು ನಿಧಾನಕ್ಕೆ ನಡೀತಾ ಇದ್ರೆ ನಾನು ಸೋಂಬೇರಿಗಳ ಸಂಘ ತಲುಪೋ ಅಷ್ಟರಲ್ಲಿ ಸಮಯ ಆಗ್ಬಿಡುತ್ತಲ್ಲಪ್ಪ. ಆದ್ರೆ ಜೋರಾಗಿ ನಡೆಯೋಕ್ಕಾಗೋದಿಲ್ವೇ? ಇಲ್ದಿದ್ರೆ ನಾನು ಸೋಂಬೇರಿ ಹೇಗಾಗ್ತಿದ್ದೆ? ಈಗ ಹೋಗ್ತೀನಿ ನೋಡಿ, ಆರಾಮವಾಗಿ. ಧನ್ಯವಾದ ಗುಳಿ ಅಣ್ಣ. ಇವತ್ ಯಾರಪ್ಪ ಶುರು ಮಾಡೋದು? ಬ್ರಿಡ್ಜ್ ಅಣ್ಣ ಬೇರೆ ಇನ್ನು ಬಂದೇ ಇಲ್ಲ. ಅಲ್ ನೋಡಿ, ಬಂದೇ ಬಿಟ್ಟ ಬ್ರಿಡ್ಜ್ ಅಣ್ಣ. ಬರೋದಿಕ್ಕೇನು ತೊಂದರೆ ಆಗ್ಲಿಲ್ಲ ತಾನೇ? ಅಯ್ಯೋ ಇಲ್ರಪ್ಪ, ನಡ್ಕೊಳ್ದೇನೆ ನಾನು ಇಲ್ಲಿಗೆ ಬಂದು ತಲುಪಿಟ್ಟಿದ್ದೀನಿ ನೋಡಿ. ಸರಿ, ಹಾಗಿದ್ರೆ ಶುರು ಮಾಡೋಣವೇ? ಇದ್ಯಾರಪ್ಪ ಬಂದಿರೋದು? ಇವನ್ನ ವಿಜಯನಗರದಲ್ಲಿ ಎಲ್ಲೂ ನೋಡೇ ಇಲ್ವಲ್ಲ. ಯಾರು ಹೊಸಬ ಅನ್ಸತ್ತೆ. ಹಾಗಿದ್ರೆ ನೋಡ್ರಪ್ಪ, ಇವನ್ ಮುಂದೆ ನಮ್ಮ ಮರ್ಯಾದೆ ಯಾವ ಕಾರಣಕ್ಕೂ ಹೋಗಬಾರ್ದು. ಹೊರಗಿನ ಜನಗಳಿಗೆ ಗೊತ್ತಾಗ್ಬೇಕಲ್ಲ ವಿಜಯನಗರ ಎಂತ ಅದ್ಭುತವಾದದ್ದು ಅಂತ, ಮತ್ತೆ ಇಲ್ಲಿನ ಜನಗಳು ಅದಕ್ಕಿಂತ ಅದ್ಭುತವಾದವರು ಅಂತ. ಇಲ್ ನೋಡ್ರಪ್ಪ, ಮಹಾರಾಜ ವಿದ್ಯಾಧರ ಅವ್ರನ್ನ ಭೇಟಿ ಮಾಡ್ಬೇಕು. ಆದ್ರೆ ಅವ್ರ ಸೈನಿಕರು ಒಳಗಡೆ ಬಿಡ್ತಾ ಇಲ್ಲ. ಒಳಗಡೆ ಹೋಗೋದಿಕ್ಕೆ ಏನಾದ್ರೂ ಉಪಾಯ ಇದ್ರೆ ಹೇಳಿ. ತುಂಬಾ ದೂರದಿಂದ ಬಂದಿದ್ದೇನೆ. ನೀನ್ ಖಂಡಿತ ಸರಿಯಾದ ಜಾಗಕ್ಕೆ ಬಂದಿದ್ಯಾ ಅಣ್ಣ. ನಾವೇ ಆ ಉಪಾಯ. ಏನು, ನೀವು ಮಹಾರಾಜರಿಗೆ ಪರಿಚಯನಾ? ಪರಿಚಯನ? ನಾನು ವಿಜಯನಗರದ ಮಹಾರಾಜರನ್ನ ನಾನು ಹುಟ್ಟೋಕ್ ಮುಂಚೆಯಿಂದನೂ ನೋಡಿದ್ದೀನಿ. ನನಗಂತೂ ವಿಜಯನಗರದ ಪೂರ್ತಿ ನಕ್ಷೆ ನಾನು ಹುಟ್ಟೋಕ್ ಮುಂಚೆಯಿಂದನೂ ಗೊತ್ತಿತ್ತು. ಅದಕ್ಕೆ ನಾನು ಹುಟ್ಟಿದ ಹಾಗೆ ಓಡ್ಕೊಂಡ್ ಬಂದು ಅರಮನೆ ತಲುಪ್ಬಿಟ್ಟೆ ಮಹಾರಾಜರನ್ನ ಭೇಟಿ ಮಾಡೋಕೆ. ಏನ್ ಹೇಳ್ದೆ? ಹಾ. ಅಯ್ಯೋ, ಇದ್ರಲ್ಲಂತ ದೊಡ್ಡ ಮಾತೇನಿದೆ. ನಾನು ಒಂದಿನದ ಚಿಕ್ಕ ಮಗು ಇದ್ನಲ್ಲ, ಆಗ ನಾನು ಕುದುರೆ ಮೇಲೆ ಹತ್ಕೊಂಡು ಮಹಾರಾಜರ ಹತ್ರ ಹೋಗಿದ್ದೆ. ಅವರು ತುಂಬಾ ಸಂತೋಷ ಪಟ್ಟು ನನ್ ಜೊತೆ ಕೂತ್ಕೊಂಡು ತಿಂಡಿ ಕೂಡ ಮಾಡಿದ್ರು. ಅಯ್ಯೋ, ಇದೆಲ್ಲ ಏನು ದೊಡ್ಡ ವಿಷಯ. ನಾನು 1 ವಾರದ ಮಗು ಇದ್ದಾಗ ನಾನು ಒಂದು ದೊಡ್ಡ ಆನೆ ಮೇಲೆ ಕೂತ್ಕೊಂಡು ಮಹಾರಾಜರ ಹತ್ರ ಹೋಗಿದ್ದೆ. ಮತ್ತೆ ಮಹಾರಾಜರ ಜೊತೆ ಊಟ ಕೂಡ ಮಾಡಿದ್ದೆ. ಏನಾಯ್ತೋ ಬ್ರಿಡ್ಜ್ ಅಣ್ಣ, ನನ್ ಮೇಲೆ ನಂಬಿಕೆ ಇಲ್ವೇನೋ? ಅಯ್ಯೋ ಇಲ್ಲಪ್ಪ, ಖಂಡಿತ ನಂಬಿಕೆ ಇದೆ. ಆದ್ರೆ ನಾನು ಯೋಚಿಸ್ತಾ ಇದ್ದೆ, ನೀವು ಇಷ್ಟು ಸಣ್ಣ ವಿಚಾರಕ್ಕೆ ಎಷ್ಟು ಖುಷಿ ಪಡ್ತಾ ಇದ್ದೀರಲ್ಲಪ್ಪ ಆರಂಭವಾಗಿ ಅಂತ. ಅಲ್ಲ, ನನ್ನ ಕತೆ ಕೇಳಿದ್ರೆ ನಿಮ್ಮ ಗತಿ ಏನಾಗ್ಬೋದು ಹೇಳಿ? ಹೌದಾ, ಹೇಳಿ ಹೇಳಿ. ನಿನಗ್ ಗೊತ್ತಿದ್ಯಾ, ನನಗೆ 1 ತಿಂಗಳಾಗಿದ್ದಾಗ ಒಂದ್ಸಲ ನಾನು ಹಾರ್ತಾ ಹಾರ್ತಾ ಹಕ್ಕಿ ತರ ಅರಮನೆಯಲ್ಲಿರುವಂತ ತೋಟಕ್ಕೆ ತಲುಪಿಟ್ಟಿದ್ದೆ ಆರಂಭವಾಗಿ. ಮಹಾರಾಜರು ನನ್ನನ್ನ ನೋಡಿ ಅವರು ನನ್ನನ್ನ ಅರಮನೆಗೆ ಕರ್ಕೊಂಡು ಹೋಗಿದ್ರು. ಮತ್ತೆ ಅವರ ಸಿಂಹಾಸನದ ಮೇಲೆ ನನ್ನ ಕೂರಿಸ್ಬಿಟ್ಟಿದ್ರು.
ಇದ್ರ ಅರ್ಥ ನೀವು ಮಹಾರಾಜರಿಗೆ ತುಂಬಾ ಪರಿಚಯ ಇದ್ದೀರಾ ಅಂತ ಆಯ್ತು. ನಿನಗೆ ಅನುಮಾನ? ಹಾಗಾದ್ರೆ ಮಹಾರಾಜರಿಗೆ ನೀವು ಚೆನ್ನಾಗಿ ಗೊತ್ತಿರುತ್ತೆ. ತುಂಬಾ ಚೆನ್ನಾಗೇ ಗೊತ್ತು. ಮತ್ತೆ ನಮ್ಮೆಲ್ಲರ ಅದ್ಭುತ ಶಕ್ತಿಗಳಿಗಾಗಿ ಅವರು ನಮ್ಮನ್ನ ತುಂಬಾ ಮರ್ಯಾದೆಯಿಂದ ಕಾಣ್ತಾರೆ. ಈಗ ನನ್ನ ಕೆಲ್ಸ ಮುಗೀತು. ಯಾವ ಕೆಲ್ಸ ಅಣ್ಣ? ನಾನು ಅರಮನೆಯಲ್ಲಿ ಕೆಲಸ ಮಾಡ್ತೀನಿ. ಮೊನ್ನೆ ತಾನೇ ಅರಮನೆ ಬಾಗ್ಲು ಮುರಿದೋಗಿತ್ತು. ಅದನ್ನ ಸರಿ ಮಾಡಿಸೋದಿಕ್ಕೆ 4 ವಿಧವಾದ ಶಕ್ತಿ ಇರೋರ್ನ ನಾವು ಕರೆಸಿದ್ವಿ. ಆದ್ರೆ ಆ ಅರಮನೆ ಬಾಗ್ಲು ಎಷ್ಟು ದೊಡ್ಡದಾಗಿತ್ತು ಅಂತ ಅಂದ್ರೆ ಅದನ್ನ ಸರಿ ಮಾಡೋದಿಕ್ಕೆ ಸಾಮಾನ್ಯ ವ್ಯಕ್ತಿಗಳಿಂದ ಆಗ್ತಾನೆ ಇರ್ಲಿಲ್ಲ. ಆದ್ರೆ ಅವರು ಕೆಲ್ಸದ ಬದಲಿಗೆ ಚಿನ್ನ ಕೇಳಿದ್ರು. ಆಮೇಲೆ ಅವರು ಕೆಲ್ಸನೂ ಮಾಡ್ದೇನೆ ಚಿನ್ನ ತಗೊಂಡು ಓಡೋಗ್ಬಿಟ್ರು. ಮಹಾರಾಜರು ಅವ್ರನ್ನ ಹುಡ್ಕೋದಿಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದಾ? ಆದ್ರೆ ನಮಗಂತೂ ಆ ತರದ ಅದ್ಭುತ ಶಕ್ತಿ ಇರುವಂತ ವ್ಯಕ್ತಿಗಳು ಯಾರು ಗೊತ್ತಿಲ್ವೇ? ಆದ್ರೆ ನನಗ್ ಗೊತ್ತಾಗೋಯ್ತಲ್ಲ. ನೀವೆಲ್ರೂ ಆಶ್ಚರ್ಯಗೊಳಿಸುವಂತಹ ಕಥೆನ ಹೇಳಿದ ಮೇಲೆ ಅದನ್ನ ಕೇಳಿ ನನಗೆ ಆ ಶಕ್ತಿಶಾಲಿ ವ್ಯಕ್ತಿಗಳು ನೀವೇ ಅಂತ ಗೊತ್ತಾಗೋಯ್ತು. ನೀವು 4 ಜನ ಅದ್ಭುತವಾದ ಶಕ್ತಿ ಇರೋ ಮನುಷ್ಯರು. ನೀವೇ ಅರಮನೆಯಲ್ಲಿರೋ ಚಿನ್ನನ ಯಾರಿಗೂ ಹೇಳ್ದೆ ಎತ್ಕೊಂಡು ಓಡೋಗಿರೋದು. ಈಗ ನಾನು ನಿಮ್ಮನ್ನ ಮಹಾರಾಜರಿಗೆ ಇಟ್ಕೊಡ್ತೀನಿ. ಅವರಿಂದ ನಾನು ಬಹುಮಾನ ತಗೋತೀನಿ. ಬೇಗ ಹೇಳಿ, ಮಹಾರಾಜರು ಚಿನ್ನನ ಎಲ್ಲಿಟ್ಟಿದ್ದೀರಾ ಅಂತ. ನಮ್ಮನ್ನ ಕ್ಷಮಿಸ್ಬೇಕು, ಯಾಕಂದ್ರೆ ನಮ್ಗೆ ಆ ಥರದ್ದು ಯಾವುದೇ ಅದ್ಭುತ ಶಕ್ತಿಗಳಿಲ್ಲ. ನಾವಂತೂ ಸಾದಾ ಸೀದಾ ಮನುಷ್ಯರು. ಆರಂಭವಾಗಿ ಮತ್ತೆ ಈಗಷ್ಟೇ ನೀವು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾ ಇದ್ರೆ. ಅಯ್ಯೋ, ನಾವಂತೂ ಇಂಥ ಮಾತುಗಳನ್ನ ಇಲ್ಲಿಗೆ ಬರುವಂತ ಎಲ್ಲಾ ವ್ಯಕ್ತಿಗಳಿಗೂ ಮನ್ಸೋ ಇಚ್ಛೆ ಹೇಳ್ತಾ ಇರ್ತೀವಪ್ಪ. ಯಾಕಂದ್ರೆ ನಾವು ಮನೇಲಿದ್ದು ಯಾವುದೇ ಕೆಲಸ ಮಾಡೋದಕ್ಕೆ ಆಗ್ಬಾರ್ದಲ್ವಾ? ಅದಕ್ಕೆ ನೀವು ಮಹಾರಾಜರಿಗೆ ಇದನ್ನೆಲ್ಲ ಹೇಳ್ಬೇಡಿ. ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸರಿ ಸರಿ, ಹೇಳೋದಿಲ್ಲ. ಆದ್ರೆ ನಂದೊಂದು ಷರತ್ತಿದೆ. ನೀವು ಇವತ್ತಿನಿಂದ ಸೋಂಬೇರಿಗಳ ತರ ಕೂತ್ಕೊಂಡು ಸುಮ್ನೆ ಕತೆ ಹೇಳೋದನ್ನ ಬಿಡ್ಬೇಕು. ನಾನು ಹೇಳಿದ್ದ ಅರ್ಥ ಆಯ್ತಾ? ಕಾವೇರಿ ಆ ಅಪರಿಚಿತ ವ್ಯಕ್ತಿಯ ಕುದುರೆಯನ್ನು ನೋಡಿ ಅರ್ಥ ಮಾಡ್ಕೊಂಡ್ಲು. ಇವರು ಬೇರೆ ಯಾರೂ ಅಲ್ಲ, ಸಾರಂಗ ಅಂತ. ಎಲ್ರೂ ಖುಷಿಯಾದ್ರು, ಯಾಕೆಂದ್ರೆ ಮಹಾರಾಜರು ಇವರೆಲ್ಲರೂ ಸಮಸ್ಯೆನ ಪರಿಹಾರ ಮಾಡಿದ್ರು ಅಂತ. ಈಗ ಸೋಂಬೇರಿತನದಿಂದ ಎಲ್ರೂ ದೂರ ಆದ್ರು. ಈಗ ಇವರೆಲ್ಲರೂ ಮನೆ ಕೆಲ್ಸ ಎಲ್ಲ ಕಷ್ಟಪಟ್ಟು ಮಾಡ್ತಿದ್ರು. ಅಯ್ಯೋ, ನಡಿ, ಬೇಗ ನಡಿ. ಅಯ್ಯೋ ಅಯ್ಯೋ, ನಿಲ್ಸಿ, ಯಾರಾದ್ರೂ ನಿಲ್ಲಿಸ್ರಪ್ಪ. If you like this video, subscribe to our channel Murthy Media.